ನನ್ನ ಪ್ರಕಾರ ಗ್ರಾಫ್ ಯಾವಾಗಲೂ ಸ್ಟ್ರೇಟ್ ಲೈನ್ ಇರೋಲ್ಲ, ಹೆಂಗೆ ಇರಬೇಕು ಹಂಗಿರುತ್ತೆ. ಬಂದು ಫಸ್ಟ್ ಡೇಯಿಂದನೂ ನನಗೆ ಆಪರ್ಚುನಿಟೀಸ್ ಇದೆ, ಅಂದರೆ ಆಪರ್ಚುನಿಟೀಸ್ ಇದೆ. ಹೆಂಗೆ ಸರ್ ಬೆಂಗಳೂರಿಗೆ ಬಂದಿದ್ದು ನೀವು? ಹಿಂಗೆ ಅಂದ್ರೆ ಯಾವ ವಿಷಯಕ್ಕೋಸ್ಕರ ಬಂದಿದ್ರೆ? ಆರ್ಟಿಸ್ಟ್ ಆಗ್ಬೇಕಂತಾನೆ ಬಂದಿದ್ದು, ಬೇರೆ ಏನು ಮಾಡಿಲ್ಲ. ಆಕ್ಟಿಂಗ್ ಬಿಟ್ಟು ಬೇರೆ ಏನು ಮಾಡೇ ಇಲ್ಲ. ಆಕ್ಟಿಂಗು, ಹೋಸ್ಟ್ ಮಾಡೋದು, ಆಂಕರಿಂಗ್ ಮಾಡೋದು, ಆಮೇಲೆ ಆರ್ಟಿಗೆ ಸಂಬಂಧಪಟ್ಟಿದ್ದು ಏನೇನು ಕೆಲಸ ಇದೆ ಎಲ್ಲ ಮಾಡಿದ್ದೀನಿ. ಬಿಗಿನಿಂಗಲ್ಲಿ ಯಾವ್ದು ಸಿಕ್ಕಿದ್ರು ಮಾಡ್ತಾ ಇದ್ದೆ. ಹೋಗ್ತಾ 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 ನಮಗೆ ಯಾವ್ದು ಸೂಟ್ ಆಗುತ್ತೆ, ನಾವು ಎಲ್ಲಿರಬೇಕು ಅಂತ ಇಲ್ಲಿಗೆ ಬಂದು ನಿಂತಿದ್ದೀವಿ. ಅಂದರೆ ಬರೋ ಮುಂಚೆನೇ ಬಂದ ತಕ್ಷಣ ಫಸ್ಟ್ ಮಾಡಿದ್ದ ಕೆಲಸ ಏನಂದರೆ ಫೈಟಿಂಗ್ ಕ್ಲಾಸಿಗೆ ಜಾಯ್ನ್ ಆಗಿದ್ದು, ಡಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿದ್ದು, ಜಿಮ್ಮಿಗೆ ಸೇರ್ಕೊಳ್ಳೋದು, ಪ್ರಿಪ್ರೇಷನ್ ಅಷ್ಟೇ. ಒಂದೊಂದೂವರೆ ವರ್ಷ ಏನೂ ಕೆಲಸ ಸಿಕ್ಕಿಲ್ಲ, ಬಟ್ ಪ್ರಿಪೇರ್. ನಾನು ನೆಕ್ಸ್ಟ್ ಹೆಂಗೂ ಸ್ಟಾರೇ ಅಂತ ನನ್ನ ಮೈಂಡಲ್ಲಿ ಹೋಗೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಆಕ್ಯುಪೈಡು. ನಮ್ಮ ಒಂದು ರೂಮಲ್ಲಿ ಇದ್ವಿ, 4 ಜನ ಇದ್ವಿ. ತುಂಬ ಸುಸ್ತಾಗಿರ್ತಿದ್ದೆ. ಅವ್ರಿಗೆ ಇನ್ನೂ ನಾನು ಆ್ಯಕ್ಟರ್ ಅಲ್ಲ, ಬಟ್ ಮಲ್ಕೊಂಡಿರ್ತಿದ್ದೆ. ಸುಸ್ತಾಗಿದೆ, ನನ್ನ ಮಕ್ಕಳು ಡಿಸ್ಟರ್ಬ್ ಮಾಡಬಾರ್ದು ಅಂತ ಕಣ್ಣು ಮುಚ್ಕೊಂಡಿದ್ರೆ ಅವರೆಲ್ಲ ಆಡ್ಕೊಳ್ಳೋರು. ನೋಡೋ ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾವನೆ, ನಿದ್ದೆ ಮಾಡೋಂಗೆ ಸಖತ್ ಸೂಪರ್ ಆ್ಯಕ್ಟಿಂಗ್. ನನಗೆ ನಿದ್ದೆ ಬಂದಿರ್ತಿರ್ಲಿಲ್ಲ. ಎದ್ದು ಬೈದರೆ ಆ್ಯಕ್ಟಿಂಗಿಂದ ಪ್ರೂವ್ ಆಗುತ್ತೆ. ಆ್ಯಕ್ಟಿಂಗ್ ನಿದ್ದೆ ಮಾಡೋ ಆ್ಯಕ್ಟಿಂಗಿಂದ ಶುರುವಾಗಿ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದೆ. ಏನು ಓದಿದ್ದು ಸರ್ ನೀವು? ನಾನು ಓದಿದ್ದು PUC ಫೇಲ್ ಆಗುತ್ತೆ. ಫೇಲ್ ಆದಮೇಲೆ ನೆಕ್ಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗುತ್ತೆ. ಬಟ್ ನಮ್ಮ ಫ್ಯಾಮಿಲಿ ಯತ್ನ ಅಂದರೆ ಅಷ್ಟು ಸ್ಟೂಡೆಂಟ್ ಆಗಿರಲಿಲ್ಲ, ಸ್ವಲ್ಪ ಗಾಂಚಲಿಯಿಂದ ಫೇಲ್ ಆಗಿರ್ತೀನಿ. ಬಟ್ ಏನಂದರೆ ನನಗೆ ಸಿಕ್ಕ ಪನಿಷ್ಮೆಂಟ್ ಏನಂದರೆ, ನಮ್ಮ ಫ್ಯಾಮಿಲಿ ಸ್ವಲ್ಪ ಮನಿ ಮೈಂಡೆಡ್. ಅಂದರೆ ಒಂದು ವರ್ಷನೂ ಕಾಯಷ್ಟು ಪುರ್ಸೋತಿರ್ಲಿಲ್ಲ ಅವರಿಗೆ. ಇಮಿಡಿಯೇಟಾಗಿ ನಂಗೊಂದು ಶಾಪ್ ಹಾಕೊಟ್ಬಿಟ್ಟಿದ್ರು, ಬಟ್ಟೆ ಶಾಪು. ಅದು ಇವತ್ತಿಗೂ ಇದೆ. ಇಟ್ಸ್ ವೆರಿ ಸಕ್ಸಸ್ಫುಲ್ ರೈಟ್. ಎಲ್ಲಿ ಸರ್? ಹೊಸನಗರ, ಶಿವಮೊಗ್ಗ. ಓ ಸೂಪರ್. ತುಂಬ ತುಂಬ ದೊಡ್ಡದು ಶಾಪು. ಬೆಂಗಳೂರಲ್ಲೂ ಇದೆ ನಮ್ಮ ಶಾಪು. ಹಾಕ್ಕೊಟ್ರು. ಅದು ಹಾಕೊಟ್ಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಪಾಸ್ ಆದಮೇಲೆ ಡಿಗ್ರಿ ಅಡ್ಮಿಷನೂ ಆದೆ. ಬಟ್ ಕಾಲೇಜಿಗೆ ಹೋಗೋ ಆಪ್ಷನ್ ಇರಲಿಲ್ಲ. ಎಕ್ಸಾಮಿಗೆ ಕೂರಲಿಲ್ಲ, ಅಟೆಂಡೆನ್ಸ್ ಇರಲಿಲ್ಲ. ಸೊ ಅಲ್ಲಿಗೆ ಎಜುಕೇಷನ್ ಖತಮ್. ಈಗಲೂ ಪೇರೆಂಟ್ಸ್ ಮೇಲೆ, ಫ್ಯಾಮಿಲಿ ಮೇಲೆ ಭಾಳ ಸಿಟ್ಟು ಬರುತ್ತೆ.